ಸಮುದ್ರ ತೀರದಲ್ಲಿ ಈಜಾಡುತ್ತಿದ್ದ ವೇಳೆ ನೀರಿನ ಸುಳಿಗೆ ಸಿಲುಕಿ ಅಪಾಯದಲ್ಲಿದ್ದ ಇಬ್ಬರು ಪ್ರವಾಸಿಗರನ್ನ ಜೀವರಕ್ಷಕ ಸಿಬ್ಬಂದಿಗಳು ರಕ್ಷಣೆ ಮಾಡಿದ ಘಟನೆ ಗೋಕರ್ಣದ ಮುಖ್ಯ ಕಡಲ ತೀರದಲ್ಲಿ ಮಂಗಳವಾರ ಮುಂಜಾನೆ ನಡೆದಿದೆ. ಬೆಂಗಳೂರಿನ ಖಾಸಗಿ ಕಂಪನಿಯೊಂದರ ಸುಮಾರು 10 ಜನ ಸ್ನೇಹಿತರು ಗೋಕರ್ಣಕ್ಕೆ ಪ್ರವಾಸಕ್ಕೆ ಬಂದಿದ್ದರು. ಗೋಕರ್ಣದ ಮುಖ್ಯ ಕಡಲ ತೀರದಲ್ಲಿ ಈಜಾಡುತ್ತಿದ್ದಾಗ ಅದರಲ್ಲಿ ಇಬ್ಬರು ಸಮುದ್ರದ ಸುಳಿಗೆ ಸಿಲುಕಿ ದಡಕ್ಕೆ ಬರಲು ಆಗದೆ ಕಷ್ಟಪಡುತ್ತಿದ್ದಾಗ ನೀರಿನಲ್ಲಿ ಮುಳುಗುತ್ತಿದ್ದ ಸನ್ನಿವೇಶವನ್ನ ಕಂಡು ಅಲ್ಲಿಯ ಕರ್ತವ್ಯ ನಿರತ ಜೀವರಕ್ಷಕ ಸಿಬ್ಬಂದಿಗಳು ತಕ್ಷಣ ನೀರಿಗೆ ಧುಮುಕಿ ಅವರನ್ನ ಕಾಪಾಡಲು ಯಶಸ್ವಿಯಾಗಿದ್ದಾರೆ. ಬೀದರ್ ಜಿಲ್ಲೆಯ ಸಂಗಮೇಶ್ ರಾಜಪ್ಪ ಪಾಟೀಲ್ 23 ವಯಸ್ಸು ಹಾಗೂ ಗುಲ್ಬರ್ಗಾ ಜಿಲ್ಲೆಯ ವಾಡಿ ತಾಲೂಕಿನ ಜಯಪ್ರಕಾಶ್ 23 ವಯಸ್ಸಿನ ರಕ್ಷಣೆಗೆ ಒಳಗಾದ ಪ್ರವಾಸಿಗರು. ಇವರನ್ನು ಅಲ್ಲಿಯ ಕರ್ತವ್ಯ ನಿರತ ಸಿಬ್ಬಂದಿಗಳಾದ ರೋಷನ್ ಕಾರ್ವಿ, ಶಿವಪ್ರಸಾದ್ ಅಂಬಿದ್, ಮೋಹನ್ ಅಂಬಿಗ್, ಲೋಕೇಶ್ ಹರಿಕಂದ್, ಬೀಚ್ ಸೂಪರ್ವೈಸರ್ ಆದ ರವಿ ನಾಯ್ಕ್ ಹಾಗೂ ಪ್ರವಾಸಿ ಮಿತ್ರ ಶೇಖರ್ ಹರಿಕಂದ್, ಗಜೇಂದ್ರ ಗೌಡ ಅವರು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರಿಗೆ ಗೋಕರ್ಣ ಮೇನ್ ಬೀಚ್ ವಾಟರ್ ಸ್ಪೋರ್ಟ್ಸ್ ಸಿಬ್ಬಂದಿಗಳಾದ ಜಗ್ಗು ಹರಿಕಂದ್ರ, ಮಹೇಶ್ ಹರಿಕಂದ್ರ, ಕಮಲಾಕರ್ ಹೊಸಕಟ್ಟ, ಸಚಿನ್ ಹರಿಕಂದ್ರ, ಮಹಾಬಲೇಶ್ವರ್ ಹರಿಕಂದ್ರ, ಗೃಹ ರಕ್ಷಕ ಸಿಬ್ಬಂದಿಗಳಾದ ಗಜಾನನ್ ನಾಗೇಕರ್ ಇವರು ಸಹಾಯ ಮಾಡಿರುತ್ತಾರೆ.